ಪಾಕಿಸ್ತಾನ್ ಟಾಟಾ ಬಾಯ್ ಬಾಯ್. ಎಂತ ಮ್ಯಾಚ್ ಗುರು ಅದು. ಪಾಕಿಸ್ತಾನ ಅಷ್ಟೊಂದು ರನ್ ಹೊಡೆದಾಗ ನಾನೆಲ್ಲೋ ಕ್ವಾಲಿಫೈ ಆಗ್ಬಿಡ್ತಾರೆ, ಒಂದು 140 ಅಷ್ಟೊತ್ತಿಗೆಲ್ಲ ಇವ್ರನ್ನ ಆಲ್ ಔಟ್ ಮಾಡಿ ಕ್ವಾಲಿಫೈ ಆಗ್ಬಿಡ್ತಾರೆ, ನ್ಯೂಜಿಲೆಂಡ್ ಮನೆಗೆ ಹೋಗುತ್ತೆ ಅಂತ ಅಂದ್ಕೊಂಡೆ. ಯಪ್ಪ ದೇವ್ರೇ, ಶನಕ ಕೊನೆ ಮೂಮೆಂಟ್ ತನಕನೂ ಫೈಟ್ ಮಾಡ್ತಾ ಇದ್ದ. 2 ಬಾಲಿಗೆ ಆಗಬೇಕಿತ್ತು, ಮತ್ತೊಂದು 6 ಹೊಡಿತದೆ ಅಂತ ಅಂದ್ಕೊಂಡೆ. ಅದು ಸುಮ್ಮನೆ ರಿವರ್ಸಿಗೆ ಟ್ರೈ ಮಾಡ್ದ ಅಥವಾ ಹಿಂದ್ಗಡೆ ಹಚ್ಚಕ್ಕೆ ಟ್ರೈ ಮಾಡ್ದ. ಅದು ಎಲ್ಲಾದರೂ ಒಂದು ಕನೆಕ್ಟ್ ಆಗಿ 4 ಹೋಗಿದ್ದು ಕೂಡ ಕೊನೆ ಬಾಲ್ ಮತ್ತೆ ಟೈ ಆಗೋದು, ಇಲ್ಲ ಅದು ಡಾಟ್, ಅದು ವೈಡ್ ಕೊಡ್ಬೋದಿತ್ತು, ಅಂಪೈರ್ ಕೊಟ್ಟಿಲ್ಲ. ಬಟ್ ಇವತ್ತಿನ ಮ್ಯಾಚ್ ಮಾತ್ರ ಮಸ್ತ್ ಥ್ರಿಲ್ಲಿಂಗ್ ಮ್ಯಾಚ್ ಪೆಲ್ಲೆಕಲ್ಲಲ್ಲಿ ನಡೆದಿದ್ದು. ಈವನ್ ಶ್ರೀಲಂಕಾ ಫ್ಯಾನ್ಸ್ ಕೂಡ ಸ್ವಲ್ಪನೂ ಬೇಜಾರಾಗಿಲ್ಲ. ತಾವು 3-3 ಸೋತ್ವಿ, ಔಟ್ ಆಫ್ ದ ಟೂರ್ನಮೆಂಟ್ ಆದ್ವಿ ಅಂತೇಳಿ ಏನೂ ಬೇಜಾರಾಗಿಲ್ಲ. ಅಷ್ಟೊಂದು ಪರ್ಫೆಕ್ಟ್ ಗೇಮು. ಈವನ್ ಪಾಕಿಸ್ತಾನ ಕೂಡ ಮೊದಲೇ ಈ ಥರ ಟೀಮ್ನ ಯಾಕೆ ರೆಡಿ ಮಾಡಿಲ್ಲ ಅಂತ ಕಾಮೆಂಟೇಟರ್ಸ್ ಕೂಡ ಮಾತಾಡ್ತಾ ಇದ್ರು. ಯಾಕಂತ ಹೇಳಿದರೆ ಹೌದು, ಫಕರ್ ಜಮಾನ್ ಆಲ್ಮೋಸ್ಟ್ ವೈಟ್ ಬಾಲಲ್ಲಿ ಮಸ್ತಾಗಿ ಆಡುವಂಥ ಪ್ಲೇಯರು. ಆಲ್ಮೋಸ್ಟ್ ಆಲ್ ಅವರು ಓಪನಿಂಗೇ ಮಾಡ್ತಾಯಿದ್ರು. ಬಟ್ ಇವಾಗ ಏನು ಮಾಡಿದೆ ಅಂತೇಳಿ ಫಕರ್ ಜಮಾನ್ನ 4th ಇಲ್ಲ 5th ಕಳಿಸ್ತಾ ಇದ್ರು. ಪಾಕಿಸ್ತಾನದವರು ಇಷ್ಟು ದಿವಸ ಅಯ್ಯೂಬ್ನ ಯಾಕೆ ಓಪನಿಂಗ್ ಕಳಿಸ್ತಾ ಇದ್ರು ಅಂತ ಗೊತ್ತಿಲ್ಲ. ಸುಮ್ಮನೆ ಅಯ್ಯೂಬ್ನ ಓಪನಿಂಗ್ ಕಳಿಸ್ತಾ ಇದ್ರು. ಎಂಥ ಪಾರ್ಟ್ನರ್ಶಿಪ್ ಓಪನಿಂಗ್ ಇಬ್ಬರದು. 160 170 ತನಕ ಅಲ್ಟಿಮೇಟ್ ಪಾರ್ಟ್ನರ್ಶಿಪ್. ಅಷ್ಟೊಂದು ಸಿಕ್ಸಸ್, ಅಷ್ಟೊಂದು ಬೌಂಡ್ರೀಸ್ ಹೊಡೆದು ಅದಾದ್ಮೇಲೆ ಬಂದವರೆಲ್ಲ ಸುಮ್ಮನೆ ಬೀಸಿ ವಿಕೆಟ್ ಕೊಟ್ಟರು. ಅವ್ರು ಇನ್ನೂ ಒಂದು 230 240 ರನ್ಸ್ ಇನ್ನೂ ಮಾಡ್ಬೋದಿತ್ತು ಅವರು. ಬಟ್ ಎಲ್ಲರಿಗೂ 6 ಹೊಡಿಲಿಕ್ಕೆ ಬೇಕು. ಪಾಕಿಸ್ತಾನ ಟೀಮ್ ಹೇಳಿದ್ನಲ್ಲ, ಪಕ್ಕಾ ಜೋಕರ್ ಟೀಮ್ ಅದು. ನಾ ಮಧ್ಯಾಹ್ನನೇ ಒಂದು ವಿಡಿಯೋದಲ್ಲಿ ಮಾಡಿ ಹಾಕಿದ್ದೆ, ಈ ನನ್ನ ಮಕ್ಕಳು ಮಾತ್ರ ಕ್ವಾಲಿಫೈ ಆಗಲ್ಲ ಅಂತ. ಯಾಕಂದ್ರೆ ಬಾಲಿಂಗ್ ಲೈನಪ್ ಫಸ್ಟ್ 3rd ಕ್ಲಾಸ್ ಉಂಟು. ಅವರಿಗೆ ಎಲ್ಲಿ ಫೀಲ್ಡಿಂಗ್ ನಿಲ್ಲಿಸ್ತದೆ, ಏನು ಮಾಡಬೇಕು ಒಂದೂ ಗೊತ್ತಿಲ್ಲ. ಟಾಸ್ ಏನೋ ಆಯಿತು, ಅವರು ಬ್ಯಾಟಿಂಗ್ ಓಪನಿಂಗ್ ಮಾಡಿ 212 ರನ್ಸು, 8 ವಿಕೆಟ್ ಹೋಗಿತ್ತು. 212 ರನ್ಸು ಒಳ್ಳೆ ಸ್ಕೋರ್ ಆಗಿತ್ತು. ಶ್ರೀಲಂಕಾ ನ್ಯೂಜಿಲೆಂಡ್ ಜೊತೆ ಮತ್ತು ಇಂಗ್ಲೆಂಡ್ ಜೊತೆ ಪಾಪ 100 ರನ್ ಹೊಡೆಯೋಕ್ಕೂ ತಿಣುಕಾಡ್ತಾ ಇದ್ದಂಥ ಟೀಮು. ಅವ್ರು ಇವತ್ತು ಹೆಂಗೆ ಬೆನ್ನು ಹತ್ತಿರೋದು ಇವರಿಗೆ ಅಂತ ಹೇಳಿದೆ, ಕೇವಲ 5 ರಿಂದ ಸೋತಿದೆ. ಶ್ರೀಲಂಕಾ ಸ್ಟಾರ್ಟಿಂಗ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲಾಗಿತ್ತು. ಶ್ರೀಲಂಕಾ ಸ್ಟಾರ್ಟಿಂಗ್ ನಾನು ನೋಡಿಬಿಟ್ಟೆ ಅಂದ್ಕೊಂಡೆ, ಮುಗೀತು ಕತೆ, ಇವ್ರು ಇನ್ನು ಕ್ವಾಲಿಫೈ ಆಗಲ್ಲ ಅಂದಿನ್ನು. ಪಾಕಿಸ್ತಾನ ಕ್ವಾಲಿಫೈ ಮಾಡಿಸ್ಬಿಡ್ತಾರೆ, ನ್ಯೂಜಿಲೆಂಡ್ ಮನೆಗೆ ಹೋಗುತ್ತೆ, ಇಂಗ್ಲೆಂಡು ಮತ್ತು ಪಾಕಿಸ್ತಾನ ಕ್ವಾಲಿಫೈ ಆಗುತ್ತೆ, ಶ್ರೀಲಂಕಾದಲ್ಲಿ ಸೆಮಿಫೈನಲ್ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹಂಗಾಗಿಲ್ಲ. ಇಂಡಿಯಾದಲ್ಲಿ ಸೆಮಿಫೈನಲ್ ನಡೆಯುತ್ತೆ. ಪಾಕಿಸ್ತಾನ ಅಂತೂ ಆಚೆ ಹೋಯಿತು. ಈಗ ನ್ಯೂಜಿಲೆಂಡ್ ಒಳಗಡೆ ಬಂದುಂಟು. ನ್ಯೂಜಿಲೆಂಡು ಮತ್ತು ಇಂಗ್ಲೆಂಡು ಸೆಮಿಫೈನಲ್ಗೆ ಕ್ವಾಲಿಫೈ ಆಗುಂಟು. ಇನ್ನು ಉಳಿದಿರೋದು ಗ್ರೂಪ್ ಎದಲ್ಲಿ ಇನ್ನೂ ಒಂದು ಮ್ಯಾಚ್ ಆಗಬೇಕು. ಇನ್ನೂ 2 ಮ್ಯಾಚ್ ಆಗಬೇಕು. ಅದರಲ್ಲಿ ಒಂದು ಡೂ ಆರ್ ಡೈ ಮ್ಯಾಚು, ವೆಸ್ಟ್ ಇಂಡೀಸ್ ವರ್ಸಸ್ ಇಂಡಿಯಾ. ಅದಾದಮೇಲೆ ಸೌತ್ ಆಫ್ರಿಕಾ ಮತ್ತು ಜಿಂಬಾಬ್ವೆ. ಬಟ್ ಅದೇನಷ್ಟು ಮ್ಯಾಟ್ರ್ ಆಗಲ್ಲ. ಇನ್ ಕೇಸು ಸೌತ್ ಆಫ್ರಿಕಾ ಸೋತ್ರೆ ಟಾಪಲ್ಲಿ ಯಾರು ಬರ್ತಾರೆ ಅನ್ನೋದಷ್ಟೇ ಮ್ಯಾಟ್ರ್. ಬಟ್ ರನ್ ರೇಟಲ್ಲಿ ಸೌತ್ ಆಫ್ರಿಕನ್ ಟಾಪ್ ಇದೆ. ಸೌತ್ ಆಫ್ರಿಕಾ ಕ್ವಾಲಿಫೈ ಆಗುತ್ತೆ. ಅದು ಯಾವ ರೀತಿಯಲ್ಲಿ ಕ್ರಿಸ್ ಕ್ರಾಸಲ್ಲಿ ಏನು ಸೆಮಿಫೈನಲ್ ಆಡ್ತಾರೆ ಏನು ಅಂತ ನೋಡಬೇಕು. ಬಟ್ ಒಂದು ಭಯ ಏನು ಗೊತ್ತಾ, ಏಷ್ಯಾ ಖಂಡದ್ದು ಯಾವ ಟೀಮು ಉಳಿದಿಲ್ಲ ಇಂಡಿಯಾ ಬಿಟ್ಟರೆ. ಅಲ್ಲಿ ಬಂದಿದ್ದು ಪಾಕಿಸ್ತಾನ, ಶ್ರೀಲಂಕಾ, ಅಫ್ಘಾನಿಸ್ತಾನ, ನೇಪಾಳ, ಆಮೇಲೆ ಇಂಡಿಯಾ, ಬಾಂಗ್ಲಾದೇಶ ಅಂತೂ ಆಡಿಸಿಲ್ಲ. ಇದಿಷ್ಟು ಟೀಮಲ್ಲಿ ಅಫ್ಘಾನಿಸ್ತಾನ ಹೋಯಿತು, ನೇಪಾಳ ಹೋಯಿತು, ಶ್ರೀಲಂಕಾ ಹೋಯಿತು, ಆಮೇಲೆ ಮತ್ಯಾವುದು ಉಳಿತು, ಮತ್ಯಾವುದೂ ಇಲ್ಲ. ನಾವೇ ಇಂಡಿಯಾದವರು. ಇಂಡಿಯಾ ಟೀಮ್ ಒಂದು ಉಳ್ಕೊಂಡುಂಟು. ಈಗೆಲ್ಲರೂ ಆಚೆ ಹೋಗೋದೆ, ನಾವೊಂದು ಆಚೆ ಹೋಗದಿದ್ರೆ ಸಾಕು. ನಾಳೆ ನಡೆಯೋ ವೆಸ್ಟ್ ಇಂಡೀಸ್ ಜೊತೆ ಮ್ಯಾಚಲ್ಲಿ ನಾವು ಆಡಿ ಮ್ಯಾಚ್ ವಿನ್ ಆದರೆ ಅಷ್ಟೇ ಸಾಕು. ಸೆಮಿಫೈನಲ್ ಹೋದ್ಮೇಲೆ ಆಮೇಲೆ ನೋಡ್ಕೊಂಡ್ರೆ ಸೆಮಿಫೈನಲ್ ಏನಾಗುತ್ತೆ ಅಂತ. ಇನ್ನು ಕೊನೆಗೆ ನಾವು ನಡೆಸೋದು ಫೈನಲ್ ಮ್ಯಾಚ್ ಅಹಮದಾಬಾದಲ್ಲಂತೂ ನಾವು ಎಷ್ಟು ಸೋಲ್ತೀವಿ ಮ್ಯಾಚ್ ಅಂದರೆ ಫೈನಲ್ಸ್ ಎಲ್ಲ, ಅದು ಮತ್ತು ಫೈನಲ್ ತೊಗೊಂಡೋಗಿ ಅಲ್ಲೇ ಇಡ್ತದೆ. ಸೊ ಏನೇ ಆಗಲಿ ಖುಷಿ ವಿಷಯ ಅಂತ ಹೇಳಿದ್ರೆ ಪಾಕಿಸ್ತಾನ್ ಮನೆಗೆ ಹೋಯಿತು. ಟಾಟಾ ಬಾಯ್ ಬಾಯ್ ಪಾಕಿಸ್ತಾನ್. ಸೊ ಮುಂದಿನ ನೋಡಿದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.